ಓಕೆ. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನನಗೂ ಗೊತ್ತಿಲ್ಲ ಇಂಥ ಬೆಳೆ ಒಂದು ಇದೆ ಅಂತ ಹೇಳ್ಬಿಟ್ಟು. ಸುಮಾರು ಜನಕ್ಕೆ ಗೊತ್ತಿರಲ್ಲ ಈ ಬೆಳೆ ಯಾವುದು ಅಂತ. ಕೆಲವೊಬ್ಬರು ಗೊತ್ತಿರೋರು ಇರ್ತಾರೆ, ಬುದ್ಧಿಜೀವಿಗಳು, ಅವ್ರು ಯಾರಿಗೂ ಮಾಹಿತಿನೇ ಬಿಟ್ಕೊಡೋದಿಲ್ಲ ಇಂಥ ಬೆಳೆಗಳ ಬಗ್ಗೆ. ಸೊ ಅಂಥ ಒಂದು ಬೆಳೆನ ಇವತ್ತು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಆ ಬೆಳೆ ಹೆಸರು ಪ್ಲಸ್ ಅದು ಯಾವ ರೀತಿ ಮೇಂಟೆನೆನ್ಸು ಯಾವ ರೀತಿ ಇದೆ, ಈ ಟೋಟಲ್ ಮಾಹಿತಿ ಬಂದು, ನನಗಂತೂ ಈ ಬೆಳೆ ಬಗ್ಗೆ ಏನೂ ಗೊತ್ತಿಲ್ಲ, ಫಾರ್ಮರ್ಸಿಂದ ತಿಳ್ಕೊಂಡು ನಿಮಗೆ ಇದೇ ರೀತಿನೇ ತಿಳಿಸ್ಕೊಡ್ತೀನಿ. ಬನ್ನಿ. ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿರೋ ನಮ್ಮ ಚಾನಲಲ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದು ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ನಿಮ್ಮ ಊರಣ್ಣ? ಹಳೆಹಳ್ಳಿ. ಅಣ್ಣ, ಈಗ ಈ ಬೆಳೆನ ಏನಂತ ಕರೀತಾರಣ್ಣ? ನಾನು ಇದು ನೋಡಿದ ತಕ್ಷಣ ಈ ಆ್ಯಕ್ಚುಲಿ ಡೆಕೋರೇಷನ್ಗೆಲ್ಲ ಹಾಕ್ತಾರಲ್ಲ, ಆಸ್ಪರ್ ಅಂತ, ಅದು ಅಂದ್ಕೊಂಬಿಟ್ಟೆ ದೂರದಿಂದ ನೋಡಿ. ಅಣ್ಣ ಏನಂತಾರೆ ಇದನ್ನ ಆಸ್ಪರ್ಗಸ್ ಅಂತಿದ್ರೆ ಬೆಳೆ ಬಂದು ಹೆಸರು ಬಂದು ಆಸ್ಪರ್ಗಸ್ ಅಂತ. ಇದು ಬಂದು ಶೋಕಿಗಾಗಿ ಇದಕ್ಕೆಲ್ಲ ಹೋಗಲ್ಲ, ಇದು ಶೋಕ ಅದಕ್ಕೆಲ್ಲ ಹೋಗಲ್ಲ, ಕಡ್ಡಿಗೆ ಬರುತ್ತೆ ಇದ್ರಲ್ಲಿ ಮೋಸು. ಅಲ್ಲ, ಇದು ಬಂದು ಈಗ ಯಾವುದೇ ರೀತಿ ಡೆಕೋರೇಷನ್ ಬಳಕೆ ಮಾಡಲ್ಲ. ಹೌದೌದು. ಮತ್ತೆ ಈ ಬೆಳೆನ ಬೆಳೆಯೋ ಉದ್ದೇಶ ಏನಣ್ಣ? ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಇದು ತಿನ್ನಕ್ಕೆ ಹೋಗುತ್ತೆ. ಹೌದು. ಓಕೆ ಅಣ್ಣ, ಈಗ ಈ ರೀತಿಯಲ್ಲಿ ಇದೆಯಲ್ಲ, ಸೊ ಇದನ್ನ ಯಾವ ರೀತಿ ಇದು ಮಾಡ್ತಾರೆ? ಇದೇನೋ ಸೊಪ್ಪು ಥರ ಯೂಸ್ ಮಾಡ್ಕೊತಾರ? ಇಲ್ಲ ಸೊಪ್ಪು ಥರ ಏನಿಲ್ಲ. ಈ ಥರ ಬರುತ್ತೆ ಭೂಮಿಯಿಂದ. ಇಲ್ಲಿದೆಯಲ್ಲ, ಭೂಮಿಯಿಂದ ಈ ಥರ ಬರುತ್ತೆ. ಅದು ಈ ಥರ ಕಿತ್ತು ಇಷ್ಟದ ಬರುತ್ತೆ, ಒಂದು ಅಡಿ ಬರುತ್ತೆ. ಅದು ಒಂದು ಅಡಿ. ಹೌದು. ಅದು ಕಿತ್ತು ನಾವು ಮಾರ್ಕೆಟ್ಗೆ ಹಾಕೋದು. ಅದನ್ನ ಇದನ್ನ ತೆಗೆದು ಮಾರ್ಕೆಟ್ಗೆ ಹಾಕೋದು. ಅಣ್ಣ, ಈಗ ಇವತ್ತು ಹಾರ್ವೆಸ್ಟಿಂಗ್ ಮಾಡ್ಬಿಟ್ರೆ? ಡೈಲಿ ಮಾಡಬೇಕು. ದಿನ ಒಂದು ದಿವಸ ಇರಬಾರ್ದು, ಡೈಲಿ ಮಾಡಬೇಕು. ಅಣ್ಣ, ಈಗ ಇದನ್ನ ಬಂದು ಪ್ರಥಮವಾಗಿ ಬೆಳಿಬೇಕಂತ ಹೇಳಿದ್ರೆ ನೆಲದ ತಯಾರಿ ಎಲ್ಲ ಯಾವ ರೀತಿ ಮಾಡ್ಕೋಬೇಕಾಗುತ್ತಣ್ಣ? ನೆಲದ ತಯಾರಿ ಅಂದರೆ ನಾವು ಇದನ್ನ ಉಳುವಕ್ಕೆ ಮೊದಲು ಫಸ್ಟ್ ಒಂದು ಬೀಜ ತರಬೇಕು. ಬೀಜ ತಂದು ಸಸಿ ಹಾಕ್ಸ್ಬೇಕು. ಇದನ್ನ ಸಸಿ ಹಾಕ್ಸಿ 2 ತಿಂಗಳು ನಸಿಯಲ್ಲಿ ಇರ್ಬೇಕು ಇದು. ಆಮೇಲೆ ಬಂದು 4.25 ಅಡಿಗೆ ಕಡೆಗೆ ಹಾಕ್ಬೇಕು. ಇದು 4 ಡಿಸ್ಟೆನ್ಸು. ಈಗ ಕಡೆಗೆ ಡಿಸ್ಟೆನ್ಸ್ ಬಂದು 4.25. ಆಮೇಲೆ ನಾರು ಸಸಿಯಿಂದ ಸಸಿಗೆ 2 ಅಡಿ. ಹೌದು. ಓಕೆ. ಡಿಸ್ಟೆನ್ಸ್ ಮಾಡ್ಕೊಂಡು ಕಡೆಗೆ ಹಾಕೊಂಡು ಆಮೇಲೆ ಉಳ್ಬೇಕು. ನಾರು ಗೊಬ್ಬರದ ವಿಚಾರಕ್ಕೆ ಬಂದಾಗ ತಿಪ್ಪೆ ಗೊಬ್ಬರ ಎಲ್ಲ ಗೊಬ್ಬರ ವಿಚಾರ ಬಂದು ಉಳೋ ಟೈಮಲ್ಲಿ ಏನು ಹಾಕಂಗಿಲ್ಲ, ಏನು ಬೇಕಾಗಿಲ್ಲ. ಬರೀ ಪ್ಲೈನ್ ಲ್ಯಾಂಡ್ ಅಷ್ಟೇ. ಆಮೇಲೆ ಒಂದು 2-3 ತಿಂಗಳ 2.5 ತಿಂಗಳ 3 ತಿಂಗಳ ಆದ್ಮೇಲೆ ತಿಪ್ಪೆ ಗೊಬ್ಬರ ಹೆಚ್ಚು. ಯಾವ ರೀತಿ ಕೊಡ್ತೀರಾ ಸರ್ ತಿಪ್ಪೆ ಗೊಬ್ಬರ? ಕಡಗಲ್ಲಿ ಸೈಡಲ್ಲಿ ಹಾಕಿ ಮಣ್ಣು ಹಾಕೋದು. ಮತ್ತೆ ಹೌದು, ಗೌರ್ಮೆಂಟ್ ಗೊಬ್ಬರ, ತಿಪ್ಪೆ ಗೊಬ್ಬರ ಎಲ್ಲ ಸೈಡಲ್ಲಿ ಹಾಕ್ಬಿಟ್ಟು ಮಣ್ಣು ಹಾಕೋದು. ಹೌದು. ಇವಾಗ ನರ್ಸರಿಯಲ್ಲೇ 2 ತಿಂಗಳನ್ನ ಇದನ್ನು ಮೇಂಟೈನ್ ಮಾಡಬೇಕು ಅಂತೀರಾ. ನೀವು ತಗೊಬಂದು ಸಸಿ ನಾಟಿ ಮಾಡಿದ್ಮೇಲೆ ನಿಮಗೆ ಕ್ರಾಪ್ ಅನ್ನೋದು ಎಷ್ಟು ದಿನ? 4 ತಿಂಗಳ 5 ತಿಂಗಳಿಗೆ ನೀವು ಸಸಿ ನಾಟಿ ಮಾಡಿ 5 ತಿಂಗಳಿಗೆ ಸ್ಟಾರ್ಟ್ ಮಾಡೋದು. ಸಸಿ ನರ್ಸರಿಯಲ್ಲಿ ಬಿಟ್ಟು ಇಲ್ಲಿ ಮತ್ತೆ ಲ್ಯಾಂಡ್ ಅಲ್ಲಿ 5 ತಿಂಗಳು. ಓಕೆ. ಒಟ್ಟು 6 ತಿಂಗಳು 7 ತಿಂಗಳು ಇರುತ್ತೆ. ತುಂಬಾನೇ ಲಾಂಗ್ ಡ್ಯೂರೇಷನ್ ಬೇಕು. ಮತ್ತೆ ಅಣ್ಣ, ಇನ್ನೊಂದು, ಈಗ ನಾಟಿ ಮಾಡಿದ್ಮೇಲೆ 5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತಂತೆ. ಮತ್ತೆ ಎಷ್ಟು ದಿನಗಳ ಕಾಲ ಈ ಕಾಲಾವಧಿ ಈ ಬೆಳೆಗೆ ಎಷ್ಟು ದಿನ ಇಟ್ಕೋಬಹುದು? 4 ರಿಂದ 5 ವರ್ಷ ಆಗುತ್ತೆ. 4 ರಿಂದ 5 ವರ್ಷ. ಹೌದು. ಈಗ ಪ್ರೆಸೆಂಟ್ ಈ ಲ್ಯಾಂಡಲ್ಲಿ ಇರುವಂಥ ಬೆಳೆಗೆ ಎಷ್ಟು ವರ್ಷಗಳಾಗಿದೆ? ಈ ಬೆಳೆಗೆ ಬಂದು 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಈಗ ಅಣ್ಣ, ಈ ಬೆಳೆನ ಬೆಳಿಬೇಕಂತ ಹೇಳಿದ್ರೆ ನಾರ್ಮಲ್ ಆಗಿ ಈ ಬೇಗ ಇನ್ಸ್ಟೆಂಟ್ ಆಗಿ ಹಾಕಿದ ತಕ್ಷಣ ಕಾಸು ನೋಡ್ಬೇಕು ಅನ್ನೋ ರೈತರಿಗೆ ಇದು ಸೂಕ್ತ ಅಲ್ಲ. ಇದು ಹಾಕದ್ಮೇಲೆ ಅಟ್ಲೀಸ್ಟ್ ನಮ್ಗೆ ಒಂದು 6 ತಿಂಗಳು ಪೇಷನ್ಸ್ ಇಂದ ವೇಟ್ ಮಾಡಬೇಕು. 6 ತಿಂಗಳಾದ್ಮೇಲೆ ಆದಾಯ ಖಂಡಿತ. ಮತ್ತೆ ಇನ್ನೊಂದು, ಮತ್ತೆ ಈಗ ಒಂದು 3 ತಿಂಗಳಾದ್ಮೇಲೆ ನೀವು ಹೇಳಿದ್ರಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಗೌರ್ಮೆಂಟ್ ಗೊಬ್ಬರ ಸೇರಿಸಿ ಇಲ್ಲಿ ಸೈಡಲ್ಲಿ ಕೊಟ್ಟು ಮಣ್ಣು ಯಾರು ಹಾಕ್ತೀರಾ? ಅದಾದ್ಮೇಲೆ ಇನ್ನೇನಾದ್ರು ಡ್ರಿಪ್ ಫರ್ಟಿಲೈಸರು ಆ ಥರದ್ದು ಏನಾದ್ರು? ಡ್ರಿಪ್ ಫರ್ಟಿಲೈಸರ್ಗೆ ಹೋಗ್ಬಾರ್ದು. ಇದಕ್ಕೆ ಓನ್ಲಿ ಏನಂದ್ರೆ ಈ ಸಲ ಇದು ಫಸ್ಟ್ ಇಂದ ಬಂದು ಆರ್ಗಾನಿಕ್ ಟೈಪ್ ಅಲ್ಲೇ ಬರ್ತಾ ಇರೋದು. ಇದು ಆರ್ಗಾನಿಕ್. ಈ ತರ ಇವಾಗೆಲ್ಲ ರೈತರು ಏನ್ ಮಾಡವ್ರೆ, ಕೆಮಿಕಲ್ ಸ್ವಲ್ಪ ಯೂಸ್ ಮಾಡ್ತಾವ್ರೆ. ಆರ್ಗಾನಿಕ್ ಇದ್ರೆ ಬೆಸ್ಟ್. ಇದು ಆರ್ಗ್ಯಾನಿಕ್ ಇದ್ರೆ ಮಾರ್ಕೆಟಿಂಗ್ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ನಮ್ಗೆ ಪ್ರೈಸ್ ಲಾಂಗ್ ಡಿಸ್ಟೆನ್ಸ್ ಕೊಯ್ತದೆ. ಇದು ಡ್ಯೂರೇಷನ್ ಬೇಗ. ನೀವ್ ಹೇಳೋದು ಏನಂತಂದ್ರೆ ಕೆಮಿಕಲ್ ಮೇಲೆ ಹೋದ್ರೆ ಕಾಲಾವಧಿ ಇದ್ರದ್ದು ಬೇಗ ಮುಗ್ದೋಗುತ್ತೆ. ನಾವ್ ಇಲ್ಲ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮೆಥಡ್ ಅಲ್ಲೇ ಮಾಡ್ಕೋತಾ ಹೋದ್ರೆ 4-5 ವರ್ಷ ಇರುತ್ತೆ. ಖಂಡಿತ ಇದೊಂದು ಒಳ್ಳೆ ಮಾಹಿತಿ. ಸ್ನೇಹಿತರೆ, ನೋಡೋದ್ರಲ್ವಾ, ಕೆಲವೊಬ್ರು ಇನ್ಸ್ಟೆಂಟ್ ಆಗಿ ಹಾಕಿದ ತಕ್ಷಣ ಅಷ್ಟು ಬಂದ್ಬಿಡ್ಬೇಕು, ಇಷ್ಟಿಷ್ಟು ದುಡ್ಡು ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡೋ ರೈತರಿಗೆ ಇದು ಯಾಕಪ್ಪ ಅಂತ ಹೇಳಿದ್ರೆ, ನೋಡಿ, ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿ ಎಷ್ಟು ಆಗ್ತಿರೋ ಅಷ್ಟು ಬೇಗ ನೆಲ ಕೆಡುತ್ತೆ, ಬೆಳೆನೂ ಕೆಟ್ಟೋಗುತ್ತೆ. ಆರ್ಗ್ಯಾನಿಕ್ ಮೆಥಡಲ್ಲಿ ಮಾಡಿದಾಗ ನಮಗೆ ಕಾಲಾವಧಿ ಅನ್ನೋದು ಜಾಸ್ತಿ ಆಗುತ್ತೆ, ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಇರ್ತದೆ. ಸೊ ಇದೊಂದು ಒಳ್ಳೆ ಮಾಹಿತಿ ಅಣ್ಣ. ಆರ್ಗ್ಯಾನಿಕ್ ಮೆಥಡಲ್ಲೇ ಮಾಡಿ ಖಂಡಿತ ತುಂಬ ಇದಾಗುತ್ತೆ.
ಮತ್ತೆ ಇನ್ನು ಮಾರ್ಕೆಟಿಂಗ್ ವಿಚಾರಗಳಿಗೆ ಬಂದಾಗ ಅಣ್ಣ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಕೊಂತೀರಾ? ಇಂಥ ಮಾರ್ಕೆಟ್ಗೆ ಹೋಗ್ಬೇಕು ಅನ್ನೋದು ಏನಾದ್ರು ಇದೆಯಾ? ಇಲ್ಲ ಇಲ್ಲಿ ಬಂದು ಇದ್ರಿಗೆ ಬಂದು ಬೇರ್ಕೆಲ್ಲಿ ಡೀಲರ್ ಇದ್ದಾರೆ, ಡೀಲರ್ ಅಲ್ಲಿ ನಾವು ಕೊಡ್ತೀವಿ. ಅವ್ರು ಬಂದು ಏರ್ಪೋರ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಅವ್ರು ಮಾಡ್ಕೊಂತಾರೆ. ಒಂದಿಬ್ರು ಮೂರು ಈ ಸಲ ಬೇಜನ್ ಇದ್ದಾರೆ. ಇವಾಗ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಅವರೇ ಸ್ಟಾರ್ಟಿಂಗ್ ಇದನ್ನ ಈ ಕಡೆ ತಂದಿದ್ದೆ ಅವರು ಫಸ್ಟ್. ಅವರು ತಗೊಂಡ್ಬಂದು ಈ ಕಡೆ ಈ ರೀತಿ ಬೆಳೆ ಇದೆ ಮಾಡ್ರಿ ಅಂತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ನೀವು ಬೆಳೆದು ಕೊಡ್ತಾ ಇದ್ವಿ. ಖಂಡಿತ. ಈಗ ಒಟ್ಟಾರೆ ವಿಸ್ತೀರ್ಣ ತಗೊಳ್ಳೋದಾದ್ರೆ ಎಷ್ಟು ವಿಸ್ತೀರ್ಣ ಇದೆ ನಮಗೆ? ಇದು ನಾವು ಇಲ್ಲೊಂದು 5 ಜನ ಅಣ್ತಮ್ಮಂದ್ರು ಒಂದು 3 ಎಕರೆ ಹಾಕಿದೀವಿ. ಪೂರ್ತಿ ನೀವು ಒಗ್ಗಟ್ಟಾಗಿ ಒಂದೇ ಬೆಳೆ ಮಾಡ್ತೀವಿ? ಹೌದು, ಒಂದೇ ಬೆಳೆ. ಒಗ್ಗಟ್ಟಾಗಿ ಮಾಡಿದ್ರೆ ಒಟ್ಟಿನಲ್ಲಿ ನಿಮ್ಗೆ ರಿಸ್ಕ್ ಅನ್ನೋದು ಇರೋದಿಲ್ಲ. ಒಬ್ರಿಲ್ಲ ಅಂದ್ರೆ ಒಬ್ರು ಮಾಡ್ಕೋತಾ ಕೆಲಸ ಮಾತ್ರ ಚೆನ್ನಾಗಿ ನಡೆಯುತ್ತೆ. ಇನ್ನು ಪೆಸ್ಟಿಸೈಡ್ಸ್ ವಿಚಾರಗಳಿಗೆ ಬಂದಾಗ ಇದಕ್ಕೇನಾದ್ರೂ ಔಷಧಿಗಳು ಹೊಡಿತೀರಾ? ಔಷಧಿ ರೋಗ ಬರುತ್ತೆ ಮಳೆ ಟೈಮಲ್ಲಿ, ರೋಗ ಬರುತ್ತೆ, ಹುಳು ಬೀಳುತ್ತೆ. ಹುಳನೂ ಬೀಳುತ್ತೆ? ಹೌದು. ಎಂತ ಹುಳ ಬೀಳುತ್ತೆ? ಮಂಡ್ಳುಳು, ದಪ್ಪ ಹುಳು ಬೀಳುತ್ತೆ. ಇದು ಬೀಟ್ರೋಟ್ ಹುಳ? ಹೌದು. ನೆಲದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ? ನೆಲದಲ್ಲಿ ಹೋಗಿ ಸೇರುತ್ತೆ. ಅದು ಕಾಂಡ ತಿಂದ್ಬಿಡುತ್ತಾ? ಪೂರ ತಿನ್ನಕ್ಕೆ ಒಳಗೇನೆ ತಿಂದಾಕ್ತದೆ ಅದು, ಮೇಲೇನೆ ಬರಲ್ಲ, ಮೇಲ್ಕೆ ಬರಲ್ಲ ಅದು. ಅಣ್ಣ ಈಗ ನೀವು ಕೊಯ್ತಿರಲ್ಲ, ನಾಳೆಗೆ ಹಾರ್ವೆಸ್ಟಿಂಗ್ಗೆ ಬರುವಂತದ್ದು ಯಾವ್ದಾದ್ರು ಇದ್ರೆ ಒಂದು ತೋರಿಸಿ. ಬನ್ನಿ ನೋಡ್ತೀವಿ. ನೋಡಿ, ಇದು ಇವತ್ತು ಮಾಡ್ಬೇಕಾಗಿತ್ತು, ಮಿಸ್ ಆಗಿದೆ ಅಷ್ಟೇ. ಇದು ಇವತ್ತು ಮಾಡ್ಬೇಕಾಯ್ತು, ಇದು ಮಿಸ್ ಆಗಿದೆ. ಇದು ಅಕಸ್ಮಾತ್ ಏನಾದ್ರು ನಾವು ಹಾರ್ವೆಸ್ಟ್ ಮಾಡ್ದಿರ ಬಿಟ್ರೆ ಏನಾಗುತ್ತೆ ಸರ್? ಈ ಗಿಡ ಆಗ್ಬಿಡುತ್ತೆ, ಈ ತರ ಆಗ್ಬಿಡುತ್ತಲ್ವಾ? ಈ ತರ ಆಗ್ಬಿಡುತ್ತೆ. ಇದು ಓಪನ್ ಆದ್ಮೇಲೆ ಮಗ್ಗು ವೇಸ್ಟ್. ಅದು ಯಾರು ತಗೊಳ್ಳೋದಿಲ್ಲ, ಅಲ್ಲಿ ತಗೊಳ್ಳಲ್ಲ, ಪಕ್ಕ ಹಾಕ್ಬೇಕು. ನೋಡಿ ಈ ತರ ಮೋಸ ಬರಬೇಕು. ನೋಡಿ ಇದು ಒಳಗಡೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈ ರೀತಿ ಒಂದು ನೆಲದಲ್ಲಿ ಒಂದು ರೂಟು ಒಂದು 2 ಇಂಚಿಂದ ಹಿಡಿದು ಮೇಲ್ಗಡೆ ಬಂದು ಒಂದು 3/4 ಅಡಿ ತನಕ ಇರ್ಬೇಕು. 13 ಇಂಚ್ ಇರ್ಬೇಕು. 13 ಇಂಚ್ ಸ್ಟ್ಯಾಂಡರ್ಡ್. ಇದು 13 ಇಂಚು ಅಂದ್ರೆ ಹತ್ತತ್ರ 1 ಅಡಿ ನಡೆಯುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಈ ರೀತಿಯಲ್ಲಿ ಈ ಬೆಳೆನ ಕಟಾವ್ ಅನ್ನೋದು ನಾಳೆಗೆ ಬರೋ ಹಾರ್ವೆಸ್ಟಿಂಗ್ ನೋಡಿದ್ವಿ. ಈಗ ಬರುತ್ತೆ ನಾಳೆಗೆ. ಹೌದು, ನಾಳೆಗೆ ಇದು ಗ್ರೋತ್ ಆಗ್ಬಿಡುತ್ತೆ. ನೈಟ್ಗೆಲ್ಲ ಇದು ಗ್ರೋತ್ ಆಗುತ್ತೆ, ಫಾಸ್ಟ್ ಆಗಿ ಬರುತ್ತೆ. ಹೌದು. ಈಗ ಅಣ್ಣ, ನೀವು ಈಗ ಅಂದ್ರೆ ಇವಾಗ ಟೋಟಲ್ ನೀವು ಇಷ್ಟ ಹಾಕಿದ್ದೀರಾ, ಸರಾಸರಿ ಲೆಕ್ಕಾಚಾರ ನಾವು ಕೇಳೋಕ್ಕಾಗಲ್ಲ. 1 ಎಕರೆ ವಿಸ್ತೀರ್ಣಕ್ಕೆ ಏನಾದ್ರು ಈ ಬೆಳೆ ಮಾಡ್ಕೊಂಡ್ರೆ ಒಂದು ಪ್ರತಿದಿನ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರತಿದಿನ ಅಂದ್ರೆ 1 ತಿಂಗಳ ಬರುತ್ತೆ, 1 ತಿಂಗಳ ಕಮ್ಮಿ ಆಗುತ್ತೆ. ಸರಾಸರಿಗೆ 1 ದಿನವೇ ಲೆಕ್ಕ ಹೇಳಕ್ಕಾಗಲ್ಲ. ಇವತ್ತು ಬಂದೈತೆ ಅಂದ್ರೆ ನಾಳೆ ಸ್ವಲ್ಪ ಕಡಿಮೆ ಆಗ್ಬೋದು. ತಿಂಗಳ ಲೆಕ್ಕಾಚಾರ ಲೆಕ್ಕ ಕಂಡ್ರೆ 1 ಎಕರೆಗೆ ಇಲ್ಲಾಂದ್ರೂ 70-80 ಸಾವಿರ ಬರುತ್ತೆ. 70-80 ಸಾವಿರ? ಹೌದು. ಓಕೆ. ಅದು ನಾವು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ಬರೋದಿಲ್ಲ. ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಮತ್ತೆ ಅದೇ ನೀವು ಹೇಳಿದ್ರೆ ತಾಕತ್ತು ಸ್ವಲ್ಪ ಫುಲ್ಲಾಗಿ ಮಾಡ್ತಾ ಇರಬೇಕು. ಮತ್ತೆ ಈಗ ಈ ಹಳೆ ಈಗ ಇದೇನಾಗಿದೆ, ಇದೆಲ್ಲ ತರಗ್ ಬಂದ್ಬಿಟ್ಟಿದೆಯಲ್ವಾ, ಇದನ್ನೆಲ್ಲ ರಿಮೂವ್ ಮಾಡೋದಿಲ್ಲ? ರಿಮೂವ್ ಮಾಡ್ಬೇಕು, ಅದನ್ನ ಇದೆಲ್ಲ ತೆಗಿಬೇಕು. ಇದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ರೆ ನೆಲದಿಂದ ನಮ್ಗೆ ಹೊಸ ಈ ತರ ಗಿಡ ಆಗ್ತಾ ಇರ್ತದೆ. ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ನೀವು ಹೇಳಿದ್ರೆ, ಈಗ ಡೀಲರ್ ಇದಾವೆ, ತಗೊಂಡೋಗಿ ನೀವು ವೆಯ್ಟ್ ಮಾಡಿ ಹಾಕ್ಬಿಟ್ಟು ಬರ್ತಾ ಇರೋದು. ಹೌದು. ಪೇಮೆಂಟ್ ಎಲ್ಲ ಯಾವ ರೀತಿ ಮಾಡ್ತಾರೆ? ಪೇಮೆಂಟ್ ತಿಂಗಳಿಗೊಂದ್ಸಲ. ಕಮಿಷನ್ ಬೇಸ್ಡ್ ಅಥವಾ? ಕಮಿಷನ್ ಎಲ್ಲ ನಮಗೆ ಫಸ್ಟ್ ಇದರಲ್ಲಿ 3 ಕ್ವಾಲಿಟಿ ಬರುತ್ತೆ. ಇದೆಲ್ಲ ಫಸ್ಟ್ ಕ್ವಾಲಿಟಿಗೆ ಹೋಗುತ್ತೆ. ಫಸ್ಟ್ ಕ್ವಾಲಿಟಿ ಸ್ವಲ್ಪ ಮೀಡಿಯಂ ಬರುತ್ತೆ. ನೋಡಿ, ಇದು ಬಂದು ಸೆಕೆಂಡ್ ಕ್ವಾಲಿಟಿ ಹೋಗುತ್ತೆ. ಇದು ಹೌದು, ಗಾತ್ರದಲ್ಲಿ ಸಣ್ಣ. ಇನ್ನ ಸಣ್ಣ ಇರೋದು 3ನೇ ಕ್ವಾಲಿಟಿ. ನಾವಿಲ್ಲಿ ಕ್ವಾಲಿಟಿ ಮಾಡಬೇಕು. ಕ್ವಾಲಿಟಿ ಮಾಡಿ ಫಸ್ಟ್ ಕ್ವಾಲಿಟಿ ಬಂದು 250 ಹಾಕೊಡ್ತಾ ಇದ್ದಾರೆ ಈಗ. 250? ಹೌದು. ಓಕೆ. 2ನೇ ಕ್ವಾಲಿಟಿ ಬಂದು 130. 130. ಫಸ್ಟ್ನೇ 3ನೇ ಕ್ವಾಲಿಟಿ ಬಂದು 50 ರೂಪಾಯಿ ಆಗ್ತದೆ. 50 ರೂಪಾಯಿ. ಸೊ ಇದರಲ್ಲೂ ಇಷ್ಟು ಎಲ್ಲ ವಿಂಗಡಿಸ್ಬೇಕು. ತರಕಾರಿನಲ್ಲಿ ಯಾವ ರೀತಿ ವಿಂಗಡಣೆ ಮಾಡ್ತಾರೋ ನಾವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವಿಂಗಡಿಸ್ಬಿಟ್ಟೆ ಕೊಡೋದು ಪ್ರೈಸ್ಗಳು. ಆ ಥರ ನಾವು ಕ್ವಾಲಿಟಿಗಳಲ್ಲಿ ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಹಾಕ್ಬಿಟ್ಟು ಬಂದಮೇಲೆ ಅವರು ಲೆಕ್ಕ ಬರ್ಕೊಂಡು ತಿಂಗಳಿಗೊಂದ್ಸಲ ತಿಂಗಳಿಗೊಂದ್ಸಲ ಕರೆಕ್ಟಾಗಿ ಹಾಕ್ಬಿಡ್ತಾರೆ. ಈಗ ಮಳೆಗಾಲದಲ್ಲಿ ರೋಗ ಅಂತ ಹೇಳಿದ್ರೆ ಏನು ಹೆವಿಯಾಗಿ ಹೊಡಿಬೇಕಾ? ಈ ತರಕಾರಿ ಬೆಳೆಗಳು ಕೊಡಬೇಕು? ಹೆವಿ ರೋಗ ಬಂದಮೇಲೆ ಅದು ವೆದರ್ ಚೇಂಜ್ ಆದಮೇಲೆ ಅದಕ್ಕೆ ಆಟೋಮೆಟಿಕ್ ಇದಾಗುತ್ತೆ. ನಾವು ಸಿಂಪಲ್ ಆಗಿ 1-2 ಮದ್ದು ಹೊಡ್ಕೊಂಡ್ರೆ ಸಾಕು. ವೆದರ್ ಚೇಂಜ್ ಆಗ್ತದೆ, ಬಿಸಿಲು ಬರ್ತಾ ಅದು ಆಟೋಮೆಟಿಕ್ ಪಿಕಪ್ ಆಗುತ್ತೆ. ಓಕೆ. ಒಟ್ಟಾರೆ ನಿಮಗೆ ಈ ಒಂದು ಆಸ್ಪರಾಗಸ್ ಕೃಷಿ ಕೈ ಹಿಡ್ದಿದೆ ಅಂತೀರಾ? ಹೌದು. ಈಗ ತರಕಾರಿ ಬೆಳೆಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಪ್ರತಿದಿನ ಲೇಬರ್ ಬೇಕು, ಔಷಧಿಗಳು, ಗೊಬ್ಬರಗಳು ಸುರಿತಾ ಬೇಕಾಗುತ್ತೆ. ಅದರಲ್ಲೇ ಒಂದು ಬೆಳೆನಲ್ಲೇ ಹೋಗ್ತೈತೆ, ಒಂದು ಬೆಳೆನಲ್ಲೇ ಬರ್ತೈತೆ. ಇದು ಇಲ್ಲ ಅಂದ್ರೆ ಕೂಡ ಮಿನಿಮಮ್ ಅಂದ್ರೆ ಕೂಡ ಇದೊಂಥರ ಸಂಬಳ ಇದ್ದಂಗೆ. ಹೌದು. ಇಬ್ರು ಒಂದು ಫ್ಯಾಮಿಲಿ ಒಂದು ಎಕರೆಗೆ ಒಂದು ಅರ್ಧ ಎಕರೆಗೆ ಬಂದು ಇಬ್ರು ಆಳಿದ್ರೆ
ಹೆಂಡತಿ ಗಂಡ ಇಬ್ಬರಲ್ಲಿರ್ತಾರೆ. ಅವ್ರ ಕೂಲಿ ಪಡಕ್ಕೆ ಮೋಸ ಇಲ್ಲ. ಒಂದು 40,000-50,000 ಹೌದು ಸಿಗುತ್ತೆ. ಖಂಡಿತವಾಗೂ ಸಿಗುತ್ತೆ. ಸರಿ, ನಾನು ನೀರಾವರಿ ವಿಚಾರಕ್ಕೆ ಬಂದಾಗ ಡ್ರಿಪ್ ಇರಿಗೇಷನ್ ಮಾಡಿದ್ದೀರಾ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಬೋದಾ ಇದಕ್ಕೆ? ಏನಾದ್ರು ಸ್ಪ್ರಿಂಕ್ಲರ್ ಆಗಲ್ಲ, ಆಗೋದಿಲ್ಲ. ಡ್ರಿಪ್ಪೇ ಬೇಕು. ಹೌದು, ನೀವು ಮಳೆಗಾಲದಲ್ಲಿ ರೋಗ ಬಂದ್ಬಿಡುತ್ತೆ ಅಂತ ಹೇಳ್ತೀರಲ್ಲ, ಸ್ಪ್ರಿಂಕ್ಲರ್ ಅಲ್ಲಿ ಬಿಟ್ರೆ ನೆನೀತಾ ಇದ್ರೆ ರೋಗ ಬಂದ್ಬಿಡುತ್ತೆ. ಡ್ರಿಪ್ ಇರಿಗೇಷನ್ ಅಣ್ಣ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಾ? ನಾವು ಡೈಲಿ ಕೊಡ್ಬೇಕು ಇದಕ್ಕೆ. ದಿನ ಎಷ್ಟೊತ್ತು ಕೊಡ್ತೀರಾ? 1 ಅವರ್, 1/4 ಅವರ್, 1.5 ಅವರ್ ಹಾಂ, ಈ ಥರ ಡೈಲಿ ಬಿಡಬೇಕು. ಖಂಡಿತ ನೀರು ಕಡಿಮೆ ನೀರಲ್ಲಿ ಮಾಡೋಕ್ಕಾಗಲ್ಲ ಈ ಬೆಳೆ. ಕಡಿಮೆ ಇದ್ರೆ ನೀರು ಆಗಲ್ಲ. ಹ್ಞೂ ನಮಗೆಲ್ಲ ಸ್ವಲ್ಪ ಕಡಿಮೆನೇ ಈಗ, ಹ್ಞೂ ಆದ್ರೂ ನಾವು ಬೇರೆ ಬೆಳೆಗೆ ಹೋಗಲ್ಲ, ನಾವು ಇದಕ್ಕೆ ಹಾಕೊಂಡು maintain ಮಾಡ್ತೀವಿ. ಖಂಡಿತ ಸರ್. ಇದು ಯಾಕಂತ ಹೇಳಿದ್ರೆ ಲಾಸ್ ಇಲ್ದಿರ ಒಂದಷ್ಟು ಅರ್ನಿಂಗ್ಸ್ ಬರ್ತಾ ಇರುತ್ತಲ್ವಾ. ಇವಾಗ ಒಂದೇ ಸಲ ಲಕ್ಷಾಂತರ ರೂಪಾಯಿ ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಬಾರ್ದು. ಹೌದು. ಪುಟ್ಟದಾಗಿ ಮಾಡ್ಕೊಂಡು ನೆಮ್ಮದಿ ಜೀವನ ನಡೆಸ್ಬೋದು, ಟೆನ್ಷನ್ ಇಲ್ದಿರ, ಸಾಲ ಸೋಲ ಇಲ್ದಿರ. ಖಂಡಿತ. ಈಗ ಅಕಸ್ಮಾತ್ ಏನಾದ್ರು ಸರ್ ಇದನ್ನ ಬಳಕೆ ಮಾಡೋರು ಜಾಸ್ತಿ ಇದಾರ? ಬೆಳೆ ಕೊಟ್ರೆ ತಿನ್ನೋರು ಇದಾರ, ತಗೊಳ್ಳೋರು ಇದಾರ? ಇದಾರೆ ಬೇಜಾನ್. ಇವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಎಷ್ಟು ಕೊಟ್ರೆ ಕೂಡ ಸಾಲ್ತಾ ಇಲ್ಲ ಈಗ. ಸಾಲ್ತಾ ಇಲ್ಲ. ಸಾಲ್ತಾ ಇಲ್ಲ. ಈಗ ಇದು ಬೆಳೆಗಳನ್ನ ಮಾಡಿದ್ರೆ ಖಂಡಿತ ಮಾರ್ಕೆಟಿಂಗ್ ಅನ್ನೋದು ಇದೆ. ಹಾಂ, ಓಕೆ. ಇದು ಒಟ್ಟಿನಲ್ಲಿ ಇಂಥ ಮಾಹಿತಿ ಸುಮಾರು ಫಾರ್ಮರ್ಸ್ನ ಕೇಳಿದ್ರೆ ಈಗ ಗುಟ್ಟು ಬಿಟ್ಕೊಡಲ್ಲ. ಈಗ ಯಾಕಪ್ಪ, ಏನು ಬೇಡ ಹೋಗಪ್ಪ, ವಿಡಿಯೋ ಮಾಡಬೇಡ ಅಂತಾರೆ. ಬಟ್ ನೀವು ಇಷ್ಟು ನೀಟಾಗಿ ಒಂದು ಪಕ್ಕ ಮಾಹಿತಿ ಕೊಟ್ಟಿದ್ದೀರಿ ಈ ಬೆಳೆ ಬಗ್ಗೆ. ನಿಮಗೆ ಬೆಳೆ ಇದೇ ರೀತಿ ಕೈ ಹಿಡಿತಾ ನೀವು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೆಳೆ ಎಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಾಗಿದೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ, ನಮ್ಮ ಕಡೆಯಿಂದ ನಿಮಗೆ ಶುಭ ಹಾರೈಸ್ತೀರಿ. ಧನ್ಯವಾದಗಳು ಸರ್, ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದೀವಿ. ಇದನ್ನು ಬಳಕೆ ಮಾಡೋದು ಬಂದು ಕೋಲ್ಡ್ ರೀಸನಲ್ಲಿರೋರು ಜಾಸ್ತಿ ಬಳಕೆ ಮಾಡ್ತಾರಂತೆ. ಸೊ ಇದೆಲ್ಲ ಬಂದು ಫಾರಿನ್ಗೆ ಎಕ್ಸ್ಪೋರ್ಟ್ ಆಗುತ್ತೆ, ಅಥವಾ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಏನಿದೆ ಕೋಲ್ಡ್ ರೀಸನ್ಸು ಆ ಕಡೆ ಜಾಸ್ತಿ ಯಥೇಚ್ಛವಾಗಿ ಬಳಕೆ ಮಾಡ್ತಾರಂತೆ. ಇದಿಷ್ಟು ಮಾಹಿತಿ ನಾವು ರೈತರ ಕಡೆಯಿಂದ ತಗೊಂಡಿದ್ದು. ನಮಗೂ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. OP ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಹೆಂಗೆ ಮೊಳಕೆ ಉಟ್ಕೊಂಡು ಬರ್ತದೋ ಅದೇ ರೀತಿ ಚಾನಲ್ ಬೆಳ್ಕೊತಾ ಹೋಗಬೇಕು. ಇದು ನಿಮಗೆ ಜ್ಞಾಪಕ ಇರಲಿ.